ನಮಸ್ಕಾರ. ಸ್ಪೀಡ್ ಪ್ಲೇಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಕೆಲವೊಂದ್ಸಲಿ ತುಂಬ ಸ್ವಾರಸ್ಯಕರ ಘಟನೆಗಳು ನಮ್ಮ ಸುತ್ತಮುತ್ತ ನಡೀತಾ ಇರುತ್ತೆ. ನಾವು ಕೆಲವು ಸಲ ನೋಡಿದ್ರು ಅದನ್ನು ಗಮನಿಸದೆ ಹಾಗೆ ಹೋಗ್ಬಿಡ್ತೀವಿ. ಕೆಲವು ಸಲ ಅದು ಪಿಕ್ ಆಗುತ್ತೆ, ಏನೋ ನಡೀತಾ ಇದೆ ಅಂತ. ಬಟ್ ಇವಾಗ ನಾನು ಹೇಳಕ್ಕೆ ಹೋಗ್ತಾ ಇರೋದು ಅದು ಸ್ವಾರಸ್ಯಕರ ಘಟನೆನೋ ಅಥವಾ ಬೇಸರದ ಘಟನೆನೋ ನಂಗೆ ಗೊತ್ತಿಲ್ಲ. ಬಟ್ ಓವರಾಲ್ ಸ್ಟೋರಿ ಓದಿದಾಗ ಹೆಂಗೆಲ್ಲ ಸ್ಟೋರಿಗಳಿರ್ತವೆ, ಏನೇನೆಲ್ಲ ಆ್ಯಂಗಲ್ಗಳಿರ್ತವೆ ಅಂತ ಯೋಚನೆ ಆಯಿತು. ಸೊ ಹಾಗಾಗಿ ನಾನು ಆ ಸ್ಟೋರಿ ನೋಡಿದ ಕೂಡಲೇ ಅದ್ರ ಬಗ್ಗೆ ಮಾತಾಡಬೇಕು ಅಂತ ನಿಮ್ಮ ಎದುರುಗಡೆ ಬಂದು ಕೂತಿದ್ದೀನಿ. ಇದು ಮಂಡ್ಯ KM ದೊಡ್ಡಿಯಿಂದ ಮಂಡ್ಯಕ್ಕೆ ಹೋಗ್ತಿದ್ದ ಒಂದು ಬಸ್ನಲ್ಲಿ ನಡೆದ ಘಟನೆ. ಇದು ಬಸ್ ನಂಬರ್ ಸಹಿತ ಇದೆ, K40F1195 ಗೌರ್ಮೆಂಟ್ ಬಸ್. ಗಿಜಿ ಗೊತ್ತಲ್ಲ, ಇವಾಗ ಹೆಣ್ಮಕ್ಳಿಗೆ ಬರೀ ಫ್ರೀ ಟಿಕೆಟ್ ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವ್ರ ಸರ್ಕಾರ. ಫುಲ್ ಬಸ್ ಬ್ಯುಸಿ, ಫುಲ್ಲು ಹೆಣ್ಮಕ್ಳೇ ಜಾಸ್ತಿ ತುಂಬಿರ್ತಾರೆ ಬಸ್ಸಲ್ಲಿ. ಈಗ ಎಲ್ಲದಕ್ಕೂ ಬಿಡಿ, ಈ ಮುಂಚೆ ಎಲ್ಲ ಈ ಹಳ್ಳಿಗಳಲ್ಲಿ ಈ ಸಂತೆಗೆ ಹೋಗೋಕ್ಕೆ, ಮಾರ್ಕೆಟ್ಗೆ ಹೋಗೋಕ್ಕೆ ಎಲ್ಲ ಗಂಡಂದ್ರು ಹೋಗ್ತಿದ್ರಂತೆ. ಇವಾಗ ನಿಂಗೆ ಬಸ್ ಟಿಕೆಟ್ ಫ್ರೀ ತಾನೆ, ಹೋಗಿ ನೀನೇ ತಗೊಂಬ ಅಂತ ಕಳಿಸ್ತಾರಂತೆ. ಅಂದರೆ ಒಂಥರ ಸ್ವಾವಲಂಬಿ ಮಾಡಿಬಿಟ್ಟಿದೆ ಈ ಏನು ಫ್ರೀ ಬಸ್ ಅನ್ನೋದು. ಅದೇನೇ ಇರಲಿ, ಇವಾಗ ಮ್ಯಾಟ್ರ್ ಏನು ಅಂತಂದರೆ, ಆ ಬಸ್ಸಲ್ಲಿ KM ದೊಡ್ಡಿಯಿಂದ ಮಂಡ್ಯ ಕಡೆಗೆ ಹೋಗುವಾಗ ಕಾವ್ಯಶ್ರೀ ಅಂತ ಒಂದು ಹುಡುಗಿ, 15 ವರ್ಷದ ಹೆಣ್ಣು ಮಗು. ಅವಳು ಬಸ್ಸಲ್ಲಿದ್ದಾಳೆ, ಸ್ಕೂಲ್ ಹುಡುಗಿ. ಬಸ್ಸಲ್ಲಿದ್ದು ಕಂಡಕ್ಟ್ರು, ಮಹಿಳಾ ಕಂಡಕ್ಟ್ರು, ಅವ್ರ ಹೆಸರು ಸೌಭಾಗ್ಯಮ್ಮ ಅಂತ. ಅವರು ಬಸ್ಸಲ್ಲಿದ್ದಾರೆ. ಅವರಿಗೆ ಟಿಕೆಟ್ ಕೇಳಬೇಕಾದ್ರೆ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದಾಳೆ. ಏನು ಮಿಸ್ಟೇಕ್ ಮಾಡಿದ್ದಾಳೆ ಅಂತಂದರೆ, ಅಜ್ಜಿ ಒಂದು ಟಿಕೆಟ್ ಕೊಡಿ ಅಂದ್ಬಿಟ್ಟಿದ್ದಾಳೆ ಅಷ್ಟೇ. ಕೋಪ ಹೆಂಗೆ ಅಂದರೆ ಹಂಗೆ ನಕ ಅಂತ ಕೋಪ ಬಂದ್ಬಿಟ್ಟಿದೆ ಅವರಿಗೆ. ಏನಂದೆ ಅಂತ, ಅಜ್ಜಿ ಒಂದು ಟಿಕೆಟ್ ಕೊಡಿ ಅಂತ ಕೇಳಿದಾಳೆ ಹುಡುಗಿ. ಏನು ಮಾಡಿರ್ಬೋದು ಈ ಮಹಿಳಾ ಕಂಡಕ್ಟ್ರು, ಯಾರ್ದು ಕಪಾಳಕ್ಕೆ ಒಂದು ಬಿಟ್ಟಿದೆ, ನನ್ನನ್ನು ಅಜ್ಜಿ ಅಂತೀಯ ಅಂತ. ಅಂದರೆ ಗೊತ್ತಿರಲ್ಲ ಪಾಪ, ಅವರು ಬಸ್ಸಲ್ಲಿ ಕಂಡಕ್ಟ್ರಾಗಿ ಕೆಲಸ ಮಾಡ್ಬೇಕಾದ್ರೆ ಆ ಟೆನ್ಷನ್ಗಳಲ್ಲಿ ಕೂದಲು ಸ್ವಲ್ಪ ಬೆಳ್ಳಗಾಗಿರ್ಬೋದು, ವಯಸ್ಸಾಗಿತ್ತೋ ಇಲ್ವೋ. ಪಾಪ ಈ ಆಂಟಿ ಅಂದ್ರೇ ಸಹಿಸ್ಕೊಳ್ಳಲ್ಲ, ಅಂಥದ್ರಲ್ಲ ಅಜ್ಜಿ ಅಂದರೆ ಸಹಿಸ್ಕೊತಾರ, ಕಷ್ಟ. ಕಂಡಕ್ಟ್ರ್ ಅಂತ ಕೇಳ್ಬೋದಿತ್ತು, ಮೇಡಮ್ ಅಂತ ಕೇಳ್ಬೋದಿತ್ತು. ಆ ಹುಡುಗಿ ಪಾಪ, ಹುಡುಗಿ ತಪ್ಪು ಅಂತನಲ್ಲ ಪಾಪ, ಆ ಹುಡುಗಿ ಏನು ಅನ್ಸಿದ್ದು ನೋಡಿದ ತಕ್ಷಣ ಕೂದಲಿಗಿಲ್ಲಿ ಬೆಳ್ಳಗಾಗಿತ್ತೇನೋ, ಅದಕ್ಕೆ ಅಜ್ಜಿ ಒಂದು ಟಿಕೆಟು ಅಂದಿದೆ ಅಷ್ಟೇ. ಯಾರು ಬಿಟ್ಟಿದ್ದಾರೆ ನೋಡಿಲ್ಲ ಕಂಡಕ್ಟ್ರು. ಮೇಡಮು, ಸರಿ ಮೇಡಮ್ ಅಂತಿದ್ದೀನಿ ಮೇಡಮ್, ನಾನು ಮತ್ತು ಆಂಟಿ ಅಜ್ಜಿ ಅಂತ ಮತ್ತು ನನ್ನ ಮೇಲೆ ಹುಡ್ಕೊಂಬರ್ಬೇಡ್ರಿ. ಮೇಡಮ್ ಅವರು ಫುಲ್ ಕೋಪ ಮಾಡ್ಕೊಂಡು ಎಳ್ದು ಬಿಟ್ಟಿದ್ದಾರೆ ಒಂದು ಶಾಟ್. ಅದೇನಾಗ್ಬಿಟ್ಟಿದೆ, ಹೊಡೆದಿದ್ದಾಗೋಯ್ತು. ಜನ ಇಲ್ಲ, ಏನಮ್ಮ ಹಂಗೆ ಹೇಳಿದ್ದಕ್ಕೆ ಹಂಗೆ ಹೊಡೆದ್ಬಿಟ್ಟು ಹಂಗೆ ಎಲ್ಲ ಬಾಯಿ ಮುಚ್ಚೋ, ನೀವುಗಳು ಮಾತಾಡ್ಬಿಟ್ರಿ, ಏನೋ ಆಗೋಗಿದೆ ಸೀನು, ಮುಗೀತು. ಹುಡುಗಿ ಇಳಿದ್ಲು, ಮನೆಗೆ ಹೋದ್ಮೇಲೆ ಇಳಿದ್ಲು, ಹಿಂಗಾಯಿತು ಅಂತ. ಕಿವಿ ನೋವ್ತಿದೆ ಅಂತ ಶುರು ಮಾಡ್ಕೊಂಡ್ಳು. ಹೌದಾ, ಏನಾಗಿದೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಆ ಹುಡುಗಿಗೆ 60% ಕಿವಿ ಡ್ಯಾಮೇಜ್ ಆಗಿದೆ ಅಂತೆ. ಆ ಥರ ಕೊಟ್ಟಿರೋದು ಹೊಡೆತ. ಅಂದರೆ ಇದು ಹೇಳಿಕೆಗಳು. ಅಂದರೆ ಇವಾಗ ಇದ್ರ ವಿರುದ್ಧ ಅಲ್ಲೆಲ್ಲ ಬೇರೆ ಬೇರೆ ಸಂಘಟನೆಯವರೆಲ್ಲ ಆಲ್ರೆಡಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಪೊಲೀಸ್ ಸ್ಟೇಷನ್ ಹತ್ರ ಗಲಾಟೆ ಮಾಡಿದ್ದಾರೆ. ನೋಡಿ, ಅವಳು ಯಾರಿದ್ದಾಳೆ ಮಹಿಳಾ ಕಂಡಕ್ಟ್ರು, ಅವಳ ಮೇಲೆ ಕ್ರಮ ತೊಗೊಳ್ಬೇಕು, ಶಿಕ್ಷೆ ನೀಡಬೇಕು. ಇಲ್ಲ ಅಂತಂದರೆ ಯಾವ ಬಸ್ಗಳು ಬರ್ತಾವೆ ಎಲ್ಲ ಬಸ್ಗೂ ಅಡ್ಡ ಹಾಕ್ತೀವಿ, ನಾವಿಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಆಲ್ರೆಡಿ ಶುರು ಮಾಡ್ಕೊಂಡಿದ್ದಾರೆ. ಏನು ಮಾಡಬೇಕು ಗೊತ್ತಿಲ್ಲ. ನನ್ನ ಪ್ರಕಾರ ಒಮ್ಮೆನು ಅದೇ ರೂಟಲ್ಲಿ ಮತ್ತೆ ಮಾರನೆಯಿಂದ ಬಂದಿರೋ ಡೌಟು. ಯಾಕಂದರೆ ಈಗ ಸ್ವಲ್ಪ ಹೊತ್ತಿನ ಮುಂಚೆ ಸುದ್ದಿ ಅಪ್ಡೇಟ್ ಆಗಿರೋದಿದು. ಸೊ ಪಾಪ ಆ ಹುಡುಗಿಗೆ ಇವಾಗ ಕಿವಿ ಪ್ರಾಬ್ಲಮ್ ಆಗಿದೆ, ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರಂತೆ. ನನಗೆ ಅರ್ಥ ಆಗದೆ ಇರೋದು ಇಲ್ಲಿ ಯಾವುದು ಸರಿ ಯಾವ್ದು ತಪ್ಪು ಅಂತ. ಒಂದು ಪಾಪ ಹೆಣ್ಮಗಳು ಅಜ್ಜಿ ಅಂತ ಕರೆದಿದ್ದು ತಪ್ಪ, ಗೊತ್ತಾಗಿಲ್ಲ, ಕರೆದ್ಲು ಅಂತಲೇ ಅನ್ಕೊಳ್ಳಿ. ಅದಕ್ಕೆ ಹೊಡೆದೇ ಬಿಡೋದ, ಮುಖಾಮುಖಿ ನೋಡ್ದೇನೆ. ಒಂದು ಮಹಿಳಾ ಕಂಡಕ್ಟ್ರು ಇನ್ನೊಬ್ಬ ಸಣ್ಣ ಮಗಳು ರೀ, ಸಣ್ಣ ಮಗು, ನೋಡಮ್ಮ ಹಂಗೆ ಕರಿಬೇಡ ಅಂತ ಹೇಳಿದ್ರು ಮುಗಿದೋಗಿತ್ತು. ಏನಮ್ಮ ನಿಂಗೆ ನಾನು ಅಜ್ಜಿ ಥರ ಕಾಣಿಸ್ತಾ ಇದ್ದೀನ ಅಂತ ಹೇಳಿದ್ರು ಮುಗಿದೋಗ್ತಾ ಇತ್ತು. ಸ್ಟ್ರೈಟಾಗಿ ಹೊಡೆದೇ ಬಿಡೋದ ಪಟಾರ್ ಅಂತ, ಅದು ಎಲ್ಲರ ಎದುರುಗಡೆ. ಅದು ಕಣ್ಣೀರು ಹಾಕ್ಕೊಂಡು ಗೊಳೋ ಅಂತ ಹೋಗಿದೆ. ಇವಾಗ ಇದು ಸಣ್ಣದಲ್ಲ, ಸ್ವಲ್ಪ ದೊಡ್ಡದಾಗಿದೆ ವಿಷಯ. ಅಂದರೆ ಅಲ್ಲಿ ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷರು ಕರಡ್ಕೆರೆ ಯೋಗೀಶು ಅವ್ರ ಟೀಮು, ಆಮೇಲೆ ಇನ್ನೊಬ್ಬರು ಮೇಡಮ್ ಯಾರ್ದೋ ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ, DK ಲತಾ ಅಂತ, ಜನವಾದಿ ಮಹಿಳಾ ಸಂಘಟನೆ ಅಧ್ಯಕ್ಷೆ. ಅವರೆಲ್ಲರೂ ಇವಾಗ ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಬಿಟ್ಟಿದ್ದಾರೆ. ನಮಗದೆಲ್ಲ ಗೊತ್ತಿಲ್ಲ, ಹೆಂಗೆ ಹೊಡೆದ್ರು ಫುಲ್. ಇವಾಗ ಅವರೆಲ್ಲ ಫುಲ್ ಕಚ್ಕೊಂಡು ರೊಚ್ಕೆದ್ಬಿಟ್ಟಾರಲ್ಲೀಗ. ಸೊ ಬಟ್ ನನಗನ್ಸುತ್ತೆ ಅದೇ ಇದು ಸ್ವಾರಸ್ಯಕರ ಅಂತ ಹೇಳೋಕ್ಕೆ ನನಗೆ ಆಗಲ್ಲ. ಯಾಕಂತಂದರೆ ಆ ಹೆಣ್ಮಗ್ಳಿಗೆ ಪಾಪ ಇವಾಗ ಕಿವಿ ಸಮಸ್ಯೆ ಆಗಿದೆ, ಟ್ರೀಟ್ಮೆಂಟ್ ತೊಗೋತಾ ಇದ್ದಾಳೆ. ಬಟ್ ನಾನು ಹೇಳೋದು, ಮನುಷ್ಯನಿಗೆ ಟೆನ್ಷನ್ಸ್ ಇರುತ್ತೆ ರೀ, ಕೆಲಸದ ಒತ್ತಡ ಎಲ್ರಿಗೂ ಇರುತ್ತೆ. ಹೌದು, ಅದರಲ್ಲೂ ಇವಾಗ ಫ್ರೀ ಟಿಕೆಟ್ಗಳನ್ನು ಕೊಡಬೇಕು. ಹೆಣ್ಮಕ್ಳು ಎಲ್ಲೋ ಟಿಕೆಟ್ ತಗೋತಾರೆ, ಎಲ್ಲೋ ಇಳಿತಾರೆ. ಅವರು ಎಲ್ಲಿ ತನಕ ತೊಗೊಂಡಿರ್ತಾರೋ ಆ ಟಿಕೆಟ್ ಹರಿದ್ಬಿಟ್ಟು ಅವರೆಲ್ಲಾದರೂ ಮುಂಚೆನೇ ಇಳಿದ್ರೆ ಮತ್ತೆ ಇವರಿಗೆ ಪ್ರಾಬ್ಲಮ್ಮು. ಇವೆಲ್ಲ ಅವ್ರಿಗೂ ಟೆನ್ಷನ್ಸ್ ಇರುತ್ತೆ. ಆ ಟೆನ್ಷನ್ನ ತೊಗೊಂಡು ಆ ಹೆಣ್ಮಗು ಮೇಲೆ ತೋರಿಸ್ಬಿಟ್ರೆ ಹೆಂಗೆ? ಮೇಡಮ್ ಅವರೇ, ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಳ್ಳಿ, ಓಕೆ?
ಅದು ನಿಮಗೂ ಒಳ್ಳೆಯದು, ಜನರಿಗೂ ಒಳ್ಳೆಯದು, ನಿಮ್ಮ ಫ್ಯಾಮಿಲಿಗೂ ಒಳ್ಳೆಯದು. ನೋಡಿ, ಇವಾಗ ಅವ್ರು ಹಠಕ್ಕೆ ಬಿದ್ದು ನಿಮಗೆ ಶಿಕ್ಷೆ ಕೊಡಿಸಲೇಬೇಕು ಅಂತ ನಿರ್ಧಾರ ಮಾಡಿದ್ರೆ ಕೈ ಮಾಡಿರೋದು ತಪ್ಪು. ಈಗ ನೀವೇ ನಿಮ್ಮ ಮೇಲೆ ಯಾರಾದರೂ ಅಪ್ಪಿ ತಪ್ಪಿ ಜೋರಾಗಿ ರೇಗಾಡಿದ್ರೂ ಸಹಿತ ಏನಾಗುತ್ತೆ, ಸರ್ಕಾರಿ ನೌಕರಿ ಮಾಡೋ ಟೈಮ್ನಲ್ಲಿ, ಕೆಲಸ ಮಾಡುವ ಟೈಮ್ನಲ್ಲಿ ಅವ್ರ ಮೇಲೆ ಹಿಂಗೆ ಹಲ್ಲೆಗೆ ಪ್ರಯತ್ನ ಪಟ್ಟರು, ಅವ್ರ ಮೇಲೆ ಅವಾಚ್ಯ ಶಬ್ದಗಳಿಂದ ಬೈದರು ಅಂತೇಳಿ ಕೇಸ್ ಆಗುತ್ತೋ ಇಲ್ವೋ? ಇವಾಗ ತಪ್ಪು ನೀವು ಮಾಡಿದ್ದೀರಾ. ಅದು ಸಣ್ಣ ಮಗು, 15 ವರ್ಷದ ಹೆಣ್ಮಗು ಮೇಲೆ ಕಪಾಳಕ್ಕೆ ಹೊಡೆದಿದ್ದೀರಾ, ಎಲ್ಲರೂ ಎದುರುಗಡೆ ಹೊಡೆದಿದ್ದೀರಾ. ನೋಡಿ ಏನೇನಾಗುತ್ತೆ ಅಂತ. ಅದಕ್ಕೆ ಕೋಪ ಕಮ್ಮಿ ಮಾಡ್ಕೊಳ್ಳಿ, ಯಾವಾಗಲೂ ನಗ್ತಾ ಇರಿ, ಒಳ್ಳೆಯದು. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ಯಾಕಂದರೆ ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಹೋಗಿ ಬರ್ತೀರಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.